ಇನ್ನು ಐದನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ರಣತಂತ್ರಗಳನ್ನ ರಚಿಸಲಾಗ್ತಾ ಇದೆ. ಮತಗಳ ಕೊರತೆ ಇದ್ದರೂ ವಿನಯ್ ಕಣಕ್ಕಿಳಿಸಿರುವ ಕಾಂಗ್ರೆಸ್. ಐದನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ಲಿಸಿಕೊಳ್ಳೋದಕ್ಕೆ ಪ್ರಯತ್ನಗಳಾಗಿದೆ. ಮತಗಳ ಕೊರತೆ ಇದ್ದರೂ ವಿನಯ್ ಕಣಕ್ಕಿಳಿಸಿರುವ ಕಾಂಗ್ರೆಸ್. ಮತ್ತೊಂದು ಕಡೆ ಜೆಡಿಎಸ್ ಅಭ್ಯರ್ಥಿಗೂ ಎದುರಾಗಿದೆ ಮತಗಳ ಕೊರತೆ. ಕ್ರಾಸ್ ವೋಟಿಂಗ್ ಭಯ ಇರ್ತವೆ. ಎರಡೂ ಪಕ್ಷದ ನಾಯಕರಿಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆಗಳಿದ್ದಾವೆ. ಸೋತ್ರೆ ಇಮೇಜು ಡ್ಯಾಮೇಜ್ ಆಗುವ ಆತಂಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದೆ. ಹೀಗಾಗಿ ಗೆಲ್ಲೋಕೆ ಆಡಳಿತಾರೂಢ ಕಾಂಗ್ರೆಸ್ ನಾನಾ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದೆ. ಜೂನ್ 18ರಂದು ನಡೆಯಲಿರುವ ಮೇಲ್ಮನೆ ಚುನಾವಣೆ, ಅಲ್ಲಿಯವರೆಗೆ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿಸೋದಕ್ಕೆ ನಿರ್ಧಾರ, ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತ ಚಲಾಯಿಸೋದಕ್ಕೆ ಸೂಚನೆ. ಅಲ್ಲಿಂದ ಬೇರೆ ಯಾರಾದರೂ ಅವರಿಗೆ ಆಮಿಷ ಒಡ್ಬಿಟ್ಟು ಅವ್ರ ಮನವೊಲಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ರೆಸಾರ್ಟ್ನಲ್ಲೇ ಉಳಿಸಲಾಗುತ್ತೆ. ಏನು ಕಥೆ ನೋಡಿ. ಸಾಂವಿಧಾನಿಕ ಆಶಯ ಹೇಳ್ಬಿಡ್ತೀನಿ ನಾನು. ಈ ವಿಧಾನ ಪರಿಷತ್ನಲ್ಲಿ ಇಂಟೆಲೆಕ್ಚುವಲ್ ಜನ ಇರಬೇಕು ಅನ್ನೋದು ಸಂವಿಧಾನದೊಂದು ಆಶಯ. ಬುದ್ಧಿವಂತರು ಇರಬೇಕು, ಪ್ರಗತಿಪರರು ಇರಬೇಕು, ದೊಡ್ಡ ದೊಡ್ಡ ಸಾಧಕರು ಇರಬೇಕು ಅಂತ. ಇಲ್ಲಿರ್ತಕ್ಕಂತಹ ರಾಜಕಾರಣಿಗಳನ್ನು ಗೆಲ್ಲಿಸೋದಕ್ಕೆ ಇವತ್ತಿನ ದಿನ ಅವರನ್ನು ರೆಸಾರ್ಟ್ನಲ್ಲಿ ಇಡಲಾಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಅತ್ಯಂತ ದುರಂತ ಇದು. MLAಗಳು ವೋಟ್ ಹಾಕಬೇಕಾಗಿರೋದ್ರಿಂದಾಗಿ ಅಲ್ಲಿ ಕ್ರಾಸ್ ವೋಟಿಂಗ್ ನಡೀಬಾರ್ದು, ಅಡ್ಡ ಮತದಾನ ಆಗಬಾರ್ದು. ಶಾಸಕರನ್ನು ಬೇರೆ ಪಕ್ಷದವರು ಮನವೊಲಿಸ್ಬಿಟ್ಟು ಅವರಿಗೆ ಬೇರೆ ಥರದ ಆಮಿಷ ಕೊಟ್ಟು ಅವರ ಅಭ್ಯರ್ಥಿಯನ್ನು ಬಿಟ್ಟು ಉಳಿದ ಅಭ್ಯರ್ಥಿಗೆ ವೋಟ್ ಹಾಕುವಂತೆ ಪ್ರೇರೇಪಣೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು 4 ಗೋಡೆಯ ಮಧ್ಯದಲ್ಲಿ ಕೂರಿಸಲಾಗುತ್ತೆ. ಇದು ಕರ್ನಾಟಕದ ಪರಿಸ್ಥಿತಿ. ಕರ್ನಾಟಕದ ಪರಿಸ್ಥಿತಿ. MLA MP ಎಲೆಕ್ಷನ್ ಅಲ್ಲ, ಇದು MLC ಎಲೆಕ್ಷನು. ಆ MLC ಎಲೆಕ್ಷನಲ್ಲೂ ಕೂಡ ಅಡ್ಡ ಮತದಾನದ ಭಯ ಕಾಡುತ್ತೆ ಅನ್ನೋದಾದರೆ, ತನ್ನವರನ್ನು ಸಂರಕ್ಷಣೆ ಮಾಡೋದಕ್ಕೊಂದು ರೆಸಾರ್ಟನ್ನು ಹುಡುಕಬೇಕು ಅನ್ನೋದಾದರೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, CLP ಮೀಟಿಂಗನ್ನು ಒಂದು ರೆಸಾರ್ಟ್ನಲ್ಲಿ ಕರೆಯಲಾಗಿದೆ ಸರಿ, ಆದರೆ ಇವತ್ತು ಯಾರ್ಯಾರು ಭಾಗಿಯಾಗ್ತಾರೋ ಮತದಾನದವರೆಗೂ ಕೂಡ ಅದೇ ರೆಸಾರ್ಟ್ನಲ್ಲಿ ಇರ್ತಾರೋ, ಅವರ ಕೈಗಳಲ್ಲಿ ಯಥಾಸ್ಥಿತಿಯಲ್ಲಿ ಅಂದರೆ ಫೋನ್ಗಳು ಇರ್ತಾವೋ ಅಥವಾ ಅದನ್ನು ತೆಗೆದಿಡಲಾಗುತ್ತೋ, ಈ ಪ್ರಶ್ನೆನೂ ಕೇಳಬೇಕಾಗಿ ಬರುತ್ತೆ ನಾನು. ಇವತ್ತು CLP ಮೀಟಿಂಗ್ ಅನ್ನ DK ಶಿ ಅವರು ಕರೆದಿರೋದು ಅಂದ್ರೆ 5ನೇ ಅಭ್ಯರ್ಥಿ ಕಾರ್ತಿಕ್ ಅನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ, ವಿನಯ್ ಕಾರ್ತಿಕ್ ಅನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಸ್ಟ್ರಾಟಜಿಗಳನ್ನ ರೂಪಿಸಬೇಕು ಮತ್ತು ಅದೇ ರೀತಿ ಶಾಸಕರ ಜೊತೆ ಮತ್ತೆ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸ್ತಾರೆ. ಸಂಪೂರ್ಣವಾಗಿ ಯಾವ ರೀತಿಯಾದಂತೆ ನಾವು ಮತದಾನವನ್ನ ನಡೆಸಬೇಕೆಂಬ ಒಂದ್ ರೀತಿಯಾದ ಸೂಚನೆಗಳನ್ನ ಕೂಡ ಅಲ್ಲಿನ ಶಾಸಕರಿಗೂ ಕೂಡ ಕೊಡಲಾಗತ್ತೆ. ಅದರಿಂದಾಗಿ ಇವತ್ತು ಸಂಜೆ 5 ಗಂಟೆಗೆ ಖಾಸಗಿ ರೆಸಾರ್ಟ್ ನಲ್ಲಿ ಅಂದ್ರೆ ಈಗಲ್ಟನ್ ಈ ಖಾಸಗಿ ರೆಸಾರ್ಟ್ ನಲ್ಲಿ ಕೂಡ ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ನಡೀತಿದ್ದು ಅಂತ ಹೇಳಲಾಗ್ತಿದೆ. ಇದರಿಂದಾಗಿಯೇ ಸಾಕಷ್ಟು ಮಹತ್ವವನ್ನ ಇದು ಪಡ್ಕೊಂಡಿದೆ. ಯಾಕೆಂದ್ರೆ ಪ್ರಮುಖವಾಗಿ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಸಂಪೂರ್ಣವಾದ ಮತದಾನ ಕಾಂಗ್ರೆಸ್ಗೆ ಇದೆ. ಆದ್ರೆ 5ನೇ ಅಭ್ಯರ್ಥಿ ಗೆಲ್ಲಿಸಲು ಸಾಕಷ್ಟು ಮತಗಳ ಅವಶ್ಯಕತೆ ಇದೆ. ಅದನ್ನ ಪಕ್ಷೇತರ ಅಭ್ಯರ್ಥಿ ಆಗಿರ್ಬೋದು ಅವ್ರನ್ನ ಸೆಳೆಯುವ ಪ್ರಯತ್ನ ನಡೀತಿದೆ. ಅದೇ ರೀತಿ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ST ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರನ್ನ ಕೂಡ ಸೆಳೆಯುವ ಪ್ರಯತ್ನ DK ಶಿ ಕಡೆಯಿಂದ ಸಂಪೂರ್ಣವಾಗಿ ಆಗ್ತಿದೆ. ಅವರು ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗ್ತಾರೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ನಲ್ಲಿ ನಡೀತಿದೆ. ಅದರಿಂದಾಗಿ ಓಟುಗಳು ಯಾವ ಕಡೆನೂ ಹೋಗ್ಬಾರ್ದು ಮತ್ತೆ ಯಾವುದೇ ರೀತಿಯ ಕುದುರೆ ವ್ಯಾಪಾರಕ್ಕೆ ಹಾಕ್ಬಾರ್ದು ಎಂಬ ನಿಟ್ಟಿನಲ್ಲಿ ಇವತ್ತು CLP ಮೀಟಿಂಗ್ ಅನ್ನ ಕರೆದಿರೋದು. ಅದೇ CLP ಮೀಟಿಂಗ್ ನಲ್ಲಿ ಸಂಪೂರ್ಣವಾಗಿ 2 ದಿನಗಳ ಕಾಲ ಅಂದ್ರೆ 18ನೇ ತಾರೀಕು ಮತದಾನ ಇರುವಂತದ್ದು. ಅದರಿಂದಾಗಿ ಇವತ್ತು ರಾತ್ರಿಯಿಂದ 18ನೇ ತಾರೀಕು ಬೆಳಿಗ್ಗೆ ತನಕ ಅಲ್ಲೇ ಇರ್ತಾರೆ ಎಲ್ಲಾ ಶಾಸಕರು ಕೂಡ. ಆಮೇಲೆ ಅಲ್ಲಿಂದವೇ ಎಲ್ಲ ಶಾಸಕರನ್ನ ಕರ್ಕೊಬಂದು ಎಲ್ಲರನ್ನು ಮತದಾನ ಆಗಿದ ನಂತರ ಎಲ್ಲರನ್ನು ಕೂಡ ಬಿಡಲಾಗುತ್ತೆ. ಅದರಿಂದಾಗಿ ಇವತ್ತು 2 ದಿನಗಳ ಕಾಲ ಆ ರೆಸಾರ್ಟ್ ನಲ್ಲಿ ಅಂದ್ರೆ ಖಾಸಗಿ ರೆಸಾರ್ಟ್ ಮೇಲೆ ಉಳಿಯುವಂತದ ಈಗಾಗಲೇ ತೀರ್ಮಾನ ಆಗಿರುವಂತದ್ದು. ಇದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೂಡ CM ಆದಿಯಾಗಿ ಎಲ್ಲರೂ ಕೂಡ ಖಾಸಗಿ ರೆಸಾರ್ಟ್ ನಲ್ಲಿ ಮಾಡ್ಕೊಂಡಿರೋದು. ಪ್ರಮುಖವಾಗಿ ಇದು ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಯಾಕೆಂದ್ರೆ ಇಲ್ಲೊಂದ್ ಕಡೆ ಕಾಂಗ್ರೆಸ್ಗೂ ಕೂಡ ಆತಂಕ ಇರ್ಬೋದು. ಅಂದ್ರೆ ಮತದಾನವು ಬೇರೆ ಪಕ್ಷದ ಅಭ್ಯರ್ಥಿಗೆ ಹಾಕುವ ಸಾಧ್ಯತೆ ಇರೋದ್ರಿಂದ ಆತಂಕ ಕೂಡ ಕಾಂಗ್ರೆಸ್ ನಲ್ಲಿ ಇದೆ. ಅದರಿಂದಾಗಿಯೇ ಈ ಕಡೆ JDS ಅವರು ಕೂಡ ಅಂದ್ರೆ JDS BJP ಮೈತ್ರಿ ಕೂಡ ಗೆಲ್ಲಲು ಅವ್ರಿಗೂ ಕೂಡ ಒಂದಷ್ಟು ಮತಗಳು ಬೇಕು. ಹಾಗಾಗಿ ಅವರು ಕೂಡ ಗೆಲ್ಲಿಸುವ ನಿಟ್ಟಿನಲ್ಲಿ ಕಸರತ್ತು ನಡೆಸ್ತಿದ್ದಾರೆ. ಈ DK ಶಿಗೆ ಇದು ಪ್ರತಿಷ್ಠೆ ಕಣ ಆಗೋದ್ರಿಂದ ಎಲ್ಲರನ್ನೂ ಕೂಡ ಒಂದು ರೆಸಾರ್ಟ್ ನಲ್ಲಿ ಇಡುವ ಪ್ರಯತ್ನ ಆಗ್ತಾ ಇರೋಂಥದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.